ಸ್ವಾಮಿ. ರುಕ್ಮಿಣಿ, ಪ್ರಿಯ. ರುಕ್ಮಿಣಿ, ಸ್ವಾಮಿ. ಸ್ವಾಗತ 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 ರುಕ್ಮಿಣಿ ಹೃದಯ ವಿಹಾರಿ ಶೌರಿ. ಸ್ವಾಮಿ. ರುಕ್ಮಿಣಿ ಹೃದಯ ವಿಹಾರಿ ಶೌರಿ ಮೋಹನ ಮುರಳಿ ಗಾನವಾರಿ ಮೋಹನ ಮುರಳಿ ಗಾನವಾರಿ ಸ್ವಾಗತ ಸ್ವಾಗತ ಸ್ವಾಗತ. ಬಾಮೆನಿ ರುಕ್ಮಿಣಿ ಬಾಯಂದ ಮನದಿನಿ ಮೋಹನ ಮುರಳಿಯ ಗಾನವಾಯಿನಿ. ರುಕ್ಮಿಣಿ, ಪ್ರಿಯ. ಬಾಮೆನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ. ರುಕ್ಮಿಣಿ, ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ. ಸ್ವಾಮಿ. ರುಕ್ಮಿಣಿ, ಮಾಧವ ಹೃದಯ ಮದಾನಂದ ರೂಪಿಣಿ ಬಾಮೆನಿ ರುಕ್ಮಿಣಿ. ರುಕ್ಮಿಣಿ, ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ. ಪ್ರಿಯ. ಸ್ವಾಮಿ. ಮಧುರ ವಿಲಾಸ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ. ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಿರ್ಮಲ. ಸ್ವಾಮಿ. ಅನುದಿನ ಅನುಕ್ಷಣ ನಿಮ್ಮಯ ನಿರ್ಮಲ. ಸ್ವಾಗತ ಸ್ವಾಗತ ಸ್ವಾಗತ. ಪ್ರೇಮ ಪರಾಗ ಶುಭ ಶರಣ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಶುಭ ಶರಣ ವೇಗ ಪ್ರಣಯಾನಂದದ ಪಂಚಮ ವೇಗ ನವಸಿರಿ ಸುರಚಿರ ನವರಾಗ ಲೀಲಾ. ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಭೋಗ ಭಾವ. ರುಕ್ಮಿಣಿ, ನೂತನ ಪ್ರೇಮ ಮೋಗ ಭಾವ ಬಾಮೆನಿ ರುಕ್ಮಿಣಿ.
ಸ್ವಾಮಿ. ರುಕ್ಮಿಣಿ, ಸ್ವಾಮಿ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಕಠಿಣ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠರನು ತನ್ನ ಕುಲ ಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ ತೋರುತ್ತಿರುವುದು. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ ಪ್ರಿಯ, ನಾನು ಲೋಕ ಸೇವೆಯ ಹರಕೆ ಎನ್ನುವತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ನಾನು ಹರಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸು. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಪ್ರಿಯ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ ತೋರುತ್ತಿರುವುದು. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ರುಕ್ಮಿಣಿ, ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು ಸ್ವಾಮಿ. ರುಕ್ಮಿಣಿ, ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆರೆಬಡೆದು ಅವರ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇ ನಿಜ. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗರ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಯಿಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷರ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಧೇಯದ ಭದ್ರ ಪೀಠವೇರೆ ಬಲ್ಲನೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮರಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ಮುಂದೆ ನೀನೇ ನೋಡುವಿಯಂತೆ. ಏಕಿ ಸಮರವೋ ಏಕಿ ಸಮರವೋ ಏಕಿ ಸಮರವೋ
ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ಧರೆಯ ದುರಿತವನು ಪರಿಹರಿಪ ಪರಮಾತ್ಮನ ಲೀಲೆಯಿದೆ. ಧರೆಯ ದುರಿತವನು ಪರಿಹರಿಪ ಪರಮಾತ್ಮನ ಲೀಲೆಯಿದೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನೀನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನೀನಾಗಿ ನೆರೆ ಕಾಯ್ದು ಪುರೆಯುವುದನರ ಏಕಿ ಸಮರವೋ ಏಕಿ ಸಮರವೋ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮ ಉಳಿಸು ನಿಜಗದಿ ಏಕಿ ಸಮರವೋ ಏಕಿ ಸಮರವೋ. ಧರೆಯ ದುರಿತವನು ಪರಿಹರಿಸಲು ಈ ಲೋಕದಿ ಜನಿಸಿಗೆ ನಾ ಪ್ರಿಯೇ. ಹೌದು ರುಕ್ಮಿಣಿ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಗೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಸ್ವಾಮಿ, ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು? ಪ್ರಿಯತಮೆ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟಿನಾದರೂ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಸ್ವಾಮಿ, ಅಂಬುದಿ ನಿಧಿಯು ಉದಯಿಸಿ ಎನ್ನವು ಸಂಭ್ರಮಗೊಳಿಸಿದಾದಿ ದೇವತೆ. ಅಂಬುದಿ ನಿಧಿಯು ಉದಯಿಸಿ ಎನ್ನವು ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದೆನ್ನ ಹೃದಯ ರಂಗವರ್ತೆ. ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ.
ಮೋದದಿ ಸೆಳೆದ ಸದಮಲ ಶ್ರೀ ಔಂಬುದಿ ನಿಧಿಯು ಪ್ರಿಯ ರುಕ್ಮಿಣಿ ಕಡಲ ಮಡಿಲಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದಿರಿ ಕುಡಿ ನೋಟರಿ ಕಡಲ ಮಡಿಲಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದಿರಿ ಕುಡಿ ನೋಟರಿ ನಾಡಿ ಮಿಡಿಸಿ ಎನ್ನ ಹೃದಯ ಬಂಗದೆ ನಾಡಿ ಮಿಡಿಸಿ ಎನ್ನ ಹೃದಯ ಬಂಗದೆ ಪವಡಿಸಲ ಆಶ್ರಯ ಬೇಡಿದ ಪ್ರಭುವೇ ಅಲ್ಲವಿ ಸ್ವಾಮಿ ಪವಡಿಸಲ ಆಶ್ರಯ ಬೇಡಿದ ಪ್ರಭುವೇ ಕಡಲ ಮಾಡಿ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾತ ನವಗುಣದ ಸಾಯಿ ಭಾರ್ಗವೇ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾತ ನವಗುಣದ ಸಾಯಿ ಭಾರ್ಗವೇ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವ ದೇವಿಯೋ ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ ಹೌದು ರುಕ್ಮಿಣಿ ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ ಸುರುಗು ಶುಭೋದಯದಿ ಸಿರಿದೇವಿಯ ಒರಿಸಿದನ ಶುಭೋದಯದಿ ಸಿರಿದೇವಿಯ ವರ್ತಿದನ ಬಂದೆಂದ ಬಂದಿಯೊಳಾನಂದ ಪಡಿತು ಬಂದೆಂದ ಬಂದಿಯೊಳಾನಂದ ಪಡಿತು ಅಂಬುದಿ ನಿಧಿಯು ಉದಯಿಸಿ ಎನ್ನವು ಸಂಭ್ರಮಗೊಳಿಸಿದ ದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಮೋದದಿ ಸೆಳೆದ ಸದಮಲ ಔಂಬುದಿ ನೀರಿಯು ಸ್ವಾಮಿ ಆವದೇವನು ನಿನ್ನೆ ಭಾವನಿಸಿದಾತ ನವಗುಣಶೀಲ್ ಜನಾರ್ದನ ಸ್ವಾಮಿ ಆವದೇವನು ಭಾವನಿಸಿದಾತ ನವಗುಣಶೀಲ್ ಜನಾರ್ದನ ಗೌರಿ ಮನೋಹರನೋ ದೀರ್ಘಾವಿಯ ಪತಿ ಬ್ರಹ್ಮನೋ ಗೌರಿ ಮನೋಹರನೋ ದೀರ್ಘಾನಿಯ ಪತಿ ಬ್ರಹ್ಮನೋ ನಿಮ್ಮ ರೂಪ ರಚನೆಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ಸ್ವಾಮಿ ನಿಮ್ಮ ರೂಪ ರಚನೆಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವ ಸುರಭು ಶುಭೋದಯದಿ ಸಿರಿದೇವರ ಪರಿಸಿದೆನಾ ಸುರಭು ಶುಭೋದಯದಿ ಸಿರಿದೇವನ ಪರಿಸಿದೆನಾ ಬಂದಿನ ಬಂದಿಯೊಳಾನಂದ ಪಡಿಸಿ ಬಂದಿನ ಬಂದಿಯೊಳಾನಂದ ಪಡಿಸಿ ಕಡಲ ಮಡಿಲಿನ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದಿರಿ ಕುಡಿದೋಟರಿ ನಾಡಿ ಮಿಡಿಸಿ ಎನ್ನ ಹೃದಯ ಬಂಗದೆ ಸ್ವಾಮಿ ನಾಡಿ ಮಿಡಿಸಿ ಎನ್ನ ಹೃದಯ ಬಂಗದೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೇ ಸ್ವಾಮಿ ಪವಡಿ
ಪ್ರಭುವೆ ಕಡಲ ಮಡಿಲಿನಲ್ಲಿ ರುಕ್ಮಿಣಿ, ಸ್ವಾಮಿ ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ವಿಶ್ರಮಿಸುವನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಪವಡಿಸು ಪರಮಾತ್ಮನೇ